Hello everyone, so welcome back to my channel. Yes, so this is Rajeshwari. So ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಬಂದು ಜೋಳದ ರೊಟ್ಟಿ. ಓಕೆನಾ, ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನಾನು ಆಲ್ಮಟ್ಟಿಗೆ ವಿಸಿಟ್ ಮಾಡಿದ್ದೆ ಅಂತ. ಸೊ ಅಲ್ಲಿ ಬಂದು ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಜೋಳದ ರೊಟ್ಟಿ ಇದ್ದೇ ಇರುತ್ತೆ. ಸೊ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನನಗಂತೂ ಸೀರಿಯಸ್ ಆಗಿ ಜೋಳದ ರೊಟ್ಟಿ ಮಾಡಕ್ ಬರಲ್ಲ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಪಕ್ಕ ಮಾಡ್ತಾ ಇದ್ರು. ಸೊ ಅದನ್ನ ನಾನು ವಿಡಿಯೋ ತಗೊಂಡು ನಿಮ್ ಜೊತೆ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರು ರೊಟ್ಟಿ ಮಾಡಕ್ಕೆ? ಅವಳ ತರ ಇರ್ಬೇಕಾದಾಗ ನನಗಂತೂ ಸೀರಿಯಸ್ ಆಗಿ ಮಾಡಕ್ ಬರಲ್ಲ ಸ್ನೇಹಿತರೆ. ಅಂದ್ರೆ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಕಲ್ತು ಬಿಡ್ತಾರಲ್ಲ ಇಲ್ಲಿ. ಸೊ ಎಸ್ ಸ್ನೇಹಿತರೆ, ಸೊ ಪುಟಾಣಿ ಮಕ್ಕಳು ಕೂಡ ಅಷ್ಟು ಚಂದವಾಗಿ ರೊಟ್ಟಿ ತಟ್ತಾ ಇದ್ರು ಸ್ನೇಹಿತರೆ. ನಿಜಕ್ಕೂ ನನಗೆ ನೋಡಿ ಶಾಕಿಂಗ್ ಆಯಿತು. ಬಟ್ ಹಾಗಾಗಿ ಸೊ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿರೋದು ಒಂದು ನಮ್ಮ ಕೀರ್ತಿ. ಸೊ ಅವಳು ಸಹ ರೊಟ್ಟಿ ತಟ್ತಾ ಇದ್ಲು. ಸೊ ಎಸ್ ಸ್ನೇಹಿತರೆ, ಸೊ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನ ಅವ್ರ ಹತ್ರನೇ ಕೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾರು ಟ್ರೈ ಮಾಡಂಗಿದ್ರೆ ದಯವಿಟ್ಟು ಟ್ರೈ ಮಾಡಿ. ಓಕೆನಾ ಅಮ್ಮ, ನಿಮ್ಮ ಹೆಸರೇನು? ದೇವಮ್ಮ. ಎಷ್ಟು ವರ್ಷದಿಂದ ರೊಟ್ಟಿ ಮಾಡ್ತೀರಮ್ಮ? ಈಗ 70 ವರ್ಷ ಆಯ್ತು ನೋಡಮ್ಮ. 70 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೆಂಗ್ ಮಾಡೋದಮ್ಮ ಜೋಳದ ರೊಟ್ಟಿ? ಇವು ಜೋಳದ ರೊಟ್ಟಿ ನೀರ್ ಹಾಕ್ಬೇಕು. ಬಿಸಿ ನೀರ್ ಹಾಕಿ ಕಲಿಸಿ ಚಂದಾಗ ಗಟ್ಟಿಗ ನಾದ್ಕೊಂಡು ಹಿಂಗ ಮಾಡ್ತಿರಲ್ಲ ನೀವು. ಹಿಂಗ ಮಾಡಿ ಹಂಚಿನಾಗ ಹಾಕೊಂಡು ಹುರ್ಕೊಂಡು ತಿನ್ಬೇಕು, ಮತ್ತೇನಿಲ್ಲ. ಒಟ್ಟೆ ಜೋಳದ ಹಿಟ್ಟು ಒಂದೇನೆ, ಬೇರೆ ಯಾರು ಹಿಟ್ಟು ಮಿಕ್ಸ್ ಮಾಡಿದೀರಾ? ಒಂದೇ. ಈಗ ಇದಕ್ಕೆ ಬಿಸಿನೀರಾ? ಬಿಸಿ ನೀರ್ ಹಿಂಗ ಹಾಕಿ ಚಮಚದಲ್ಲ ಕಲ್ಸ್ಕೊಬೇಕು, ಮತ್ತ ಕೈಲ ಮಾಡ್ಬಾರ್ದು. ಮತ್ ನೀವ್ ಕೈಲೇ ಮಾಡ್ತಿದ್ದೀರಾ? ಇದು ನಡೀತೈತೆ, ನಿಮಗ್ ರೂಢಿ ಇದೆ ಅಂತ. ರೂಢಿ ಅದ. ಅದು ಜಿಗಿ ಬರಲ್ಲ ನಿಮ್ಗ, ಬಿರ್ಸಿರ್ತದ ಹಿಟ್ಟ. ಸರಿ ಸರಿ. ಅದಕ್ಕ ಜಿಗಿ ಇರ್ಬೇಕು. ಜಿಗಿ ಇದ್ರ ರೊಟ್ಟಿ ಮೆತ್ತಗಾಗ್ತಾವ. ಈಗ ಎಷ್ಟು ಕೆಜಿ ತಗೊಂಡಿದ್ದೀರಾ ಅಮ್ಮ? ಜೋಳದ ಹಿಟ್ಟು ಒಂದೇ ತಾನೆ? ಒಂದೇ. ಮತ್ತೆ ಏನ್ ಹಾಕ್ಬೇಡ್ರಿ. ಉಪ್ಪು ಹಾಕೋಬಹುದು, ಎಷ್ಟ್ ಬೇಕೋ ಅಷ್ಟು ಉಪ್ಪು ಹಾಕೊಂಡು ಮಾಡ್ಬೋದು. ಅದೇ ಗಟ್ಟಿಗೆ ನಾದಿ ಹಿಂಗ್ ಮಾಡಿ ಮುದ್ದೆ ಕಟ್ಕೊಂಡು ನಮ್ಗೆ ಎಷ್ಟ್ ಆಗ್ತದ ಈಗ ಹಿಂಗ ಮಾಡ್ಕೊಳ್ಳೋದ. ಹಿಂಗ್ ಕಟ್ಟಿ ಒಂದ್ ಇದ್ರಾಗ ಹಾಕ್ರಲ್ಲ, ಇದು ಬಂಡೆ ಮೇಲೆ ಯಾವ್ದಾದ್ರು ಮನೆ ಮೇಲೆ ಈಗ ಹಿಂಗ್ ಮಾಡಿ ಹಿಂಗ್ ಮಾಡೋದು ಮೆತ್ತಕ ಹಾಕೊಂಡು ಹಿಂಗ್ ಮಾಡಿ ಹಂಚಿನಾಗ ಹಾಕೊಳ್ಳೋದು. ನಿಮ್ಗ್ ಹೊಡ್ಯಾಕ್ ಬರಲ್ಲ? ಹೊಡಿಯಕ್ ನನಗ್ ಬರಲ್ಲಮ್ಮ. ಅಂದ್ರೆ ನೀವೆಲ್ಲ ಹೊಡಿತೀರಾ? ನಿಮ್ಗ್ ರೂಢಿ ಇದೆ? ಬರೀ ಜೋಳದ ಹಿಟ್ಟಲ್ವಮ್ಮ? ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಬಿಸಿ ನೀರ್ನ ಹಾಕೊಂಡು ಸ್ವಲ್ಪ ಕಳ್ಸ್ಕೊಬೇಕು. ಸ್ವಲ್ಪ ಹಾಕೊಂಡು ಚೆನ್ನಾಗ್ ನಾದ್ಬೇಕು. ಅಷ್ಟು ಗಟ್ಟಿನೂ ಇರ್ಬಾರ್ದು. ನೀವ್ ಹೆಂಗ ಅಕ್ಕಿ ರೊಟ್ಟಿ ಮಾಡ್ಕೊಡ್ ನೋಡು, ಹೌದು ಆ ತರ ನಾದ್ಕೊಂಡು ಮಾಡ್ಕೋಬೇಕು. ರೊಟ್ಟಿ ಆಗ್ತಾವ. ಅಂದ್ರೆ ನಿಮ್ಗೆ ಜೋಳದ ರೊಟ್ಟಿ ಡೈಲಿ ಬೇಕೇ ಬೇಕಲ್ವಾ? ದಿನ ಬೇಕೇ ಬೇಕು. ಒಟ್ಟು ಇದು ಮದ್ವೆ ಆರ್ಡರ್ಗಳು ತಗೊಂತೀರಾ ಅಲ್ವಾ? ನಾವ್ ತಗೊಳಂಗಿಲ್ಲ. ನೀವ್ ತಗೊಳ್ಳಲ್ಲ? ಸುಮ್ಮ ನಮ್ ತಂಗಿ ಅವ್ರು ಮಾಡ್ಲ. ಅದೇ ಅಕ್ಕ ತಗೊಂತಾರೆ. ಅವರು ಸೊ ಎಸ್ ಸ್ನೇಹಿತರೆ, ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ಜೋಳದ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಂಡು ಅಂತ. ಸೊ ಎಸ್, ಸೊ ಜೋಳದ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸೊ ಬಿಸಿನೀರಲ್ಲಿ ಹಾಕಿ ಕಳ್ಸ್ಕೊಬೇಕಂತೆ. ಸೊ ಜಾಸ್ತಿ ಗಟ್ಟಿನೂ ಇಲ್ಲ, ತೆಳ್ಳಗೂ ಇಲ್ಲ, ಕ್ಲೀನಾಗಿ ನಾದ್ಕೊಂಡು ಸೊ ಚೆನ್ನಾಗಿ ಮಾಡ್ಕೊಬೇಕು. ಅಂದ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ವಿತಿನ್ 1 to 2 seconds ಅಲ್ಲಿ ಎಷ್ಟು ಚಂದ ತಟ್ಟತಾ ಇದ್ರು ಅಂದ್ರೆ ಪಟ ಅಂತ ತಟ್ಟತಾ ಇದ್ರು. ಸೊ ನಮಗೆಲ್ಲ ಕೊಟ್ಟರೆ ಹೆಚ್ಚು ಕಡಿಮೆ ಒಂದು 10 ನಿಮಿಷ 1/4 ಗಂಟೆ ಇದನ್ನೇ ಮಾಡ್ತೀನಿ ಏನೋ ನಾನು. ಅದೇ ಎಸ್ಪೆಷಲ್ ಆಗಿ ಇದು ಮಾಡೋಕ್ಕೂ ಬರಲ್ಲ ನಾನು. ಸೊ ಏನಾದ್ರು ಮಿಸ್ಟೇಕ್ ಮಾಡಿರ್ತೀನಿ ಅಷ್ಟೇ ಹೊತ್ತು. ನನಗೆ ಜೋಳದ ರೊಟ್ಟಿ ಎಲ್ಲ ಬರಲ್ಲ ಸ್ನೇಹಿತರೆ. ಬಟ್ ಸೀರಿಯಸ್ ಆಗಿ ಯಾರಿಗಾರು ಅಕಸ್ಮಾತ್ ಒಂದು ವೇಳೆ ಮಾಡೋ ಐಡಿಯಾ ಇದ್ದು ಸೊ ಮಾಡಬೇಕು ಅಂತ ಅನ್ಕೊಂಡ್ರೆ ಸೊ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ. ಸೊ ನಿಜಕ್ಕೂ ತುಂಬ ಟೇಸ್ಟ್ ಆಗಿತ್ತು. ಬಟ್ ಬಿಸಿ ತಿಂದರೆ ಅಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ಸೊ ಆ್ಯಂಡ್ ಇದ್ರ ಜೊತೆಗೆ ಖಾರ ಮಾಡ್ಕೊತಾರೆ. ಸೊ ಆ ವಿಡಿಯೋನ ನಾನು ತೊಗೊಳಕ್ಕೆ ಆಗಲಿಲ್ಲ. ಬಟ್ ನೋಡ್ತಾ ಇರ್ಬೋದು, ಸೊ ಎಲ್ಲ ಎಷ್ಟು ಚಂದ ಒಟ್ಟಿಗೆ ಕೂತ್ಕೊಂಡು ಸೊ ಮದುವೆ ಆರ್ಡ್ರುಗಳೆಲ್ಲ ಕ್ಲೀನಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾಡ್ಕೊತಾ ಇದ್ರು ಸ್ನೇಹಿತರೆ. ಸೊ ನಾನು ಬಂದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಬಂದು ನಾನು ಆಚೆ ಹೋಗ್ಬಿಟ್ಟಿದ್ದೆ. ಬಟ್ ನೆಕ್ಸ್ಟ್ ಡೇ ನಾನು ಬರ್ತಿದ್ದಂಗೆ ಕೇಳಿದ್ರು, ನಾನು ಎಲ್ಲಿ ಹೋಗಿದ್ದೆ ಬೆಳಗಿನ ನೀನು ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಮಾತಾಡ್ಸಿದ್ರು. ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ಮತ್ತೊಂದ್ಸತಿ ವಿಡಿಯೋದಲ್ಲಿ ಅವ್ರು ಎಲ್ರಿಗೂ ಅಷ್ಟೇ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಸ್, ಸೊ ರೊಟ್ಟಿಗೆ ಇಲ್ಲಿ ಎಣ್ಣೆ ಹಾಕಲ್ಲ ಸ್ನೇಹಿತರೆ. ಸೊ ಜಸ್ಟ್ ನೀರಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀರಿಂದ ಅದನ್ನ ಎಣ್ಣೆ ಸವರ್ತೀವಲ್ಲ, ಸೊ ಆ ರೀತಿ ಅದನ್ನ ಮೇಗಡೆ ಪ್ರೆಸ್ ಮಾಡ್ಕೊತಾರೆ. ಸೊ ನಂತರ ಬಂದು ಕೆಂಡದ ಒಂದ್ಸತಿ ಸುಡ್ತಾರೆ. ಯಾಕೆ ಅಂತ ಕೇಳಿದಕ್ಕೆ ಸೊ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರು. ಸೊ ನೋಡ್ತಾ ಇರ್ಬೋದು, ಸೊ ಎಲ್ಲ ಬಲ್ಕ್ ಆಫ್ ಆರ್ಡರ್ಸು. ಸೊ ಹಾಗಾಗಿ ಮದುವೆ ಆರ್ಡರ್ಸ್ ಆಗಿರೋದ್ರಿಂದ ಎಲ್ಲನೂ ಕ್ಲೀನಾಗಿ ಈ ಥರ
ಮಾಡಿ ಇಟ್ಟಿದ್ದಾರೆ. ಸೊ ಇನ್ನೊಂದೇನು ಅಂದರೆ ಸೊ ಫ್ಯಾನ್ ಕೆಳಗಡೆ ಹಾರಕ್ಕೆ ಇಟ್ಟಿದ್ದಾರೆ, ಬಿಕಾಸ್ ಒಂದಕ್ಕೊಂದು ಅಂಟ್ಕೊಂಬಾರ್ದು ಅಂತ ಅಂದ್ಬಿಟ್ಟು ಹಾರಕ್ಕೆ ಇಟ್ಟಿದ್ದಾರೆ. ಸೊ ಫೈನಲಿ ಎಲ್ಲ ಆರ್ಡರ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ನನಗಂತೂ ನಿಜಕ್ಕೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ಸೊ ಅಲ್ಲಿ ಎಲ್ಲರೂ ಭೇಟಿಯಾಗಿ ಸೊ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಸೊ ನಾನಿರೋ ಒಂದು 4-5 ದಿನ ಇದ್ದೆ. ಸೊ ಅಷ್ಟು ದಿನವೂ ಅಷ್ಟೇ ತುಂಬ ಕೇರ್ ಮಾಡಿದ್ರು. ಸೊ ತುಂಬ ಪ್ರೀತಿ ಕೊಟ್ಟರು. ಸೊ ಮತ್ತೊಂದು ಸತಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಒಂದೇ ತೋರಿಸಿರೋದು ನಾನು. ಸೊ ಇದ್ರ ಜೊತೆಗೆ ನೀವು ಪಲ್ಯ ಏನಾದರೂ ಮಾಡಿಕೊಂಡು ಸೊ ನಿಮ್ಗೆ ಏನು ಇಷ್ಟನೋ ಸೊ ಅದನ್ನು ನೀವು ಮಾಡ್ಕೊಂಡು ನೀವು ಸರ್ವ್ ಮಾಡಿಕೊಂಡು ಊಟ ಮಾಡ್ಕೊಬೋದು. ಸೊ ಎಸ್ ಸ್ನೇಹಿತರೆ, ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಬಂದು ಜೋಳದ ರೊಟ್ಟಿ. ಸೊ ಯಾರೋ ಟ್ರೈ ಮಾಡಬೇಕು ಅನ್ನೋಂಗಿದ್ರೆ ಟ್ರೈ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.